ಕಾಲೇಜು ಶಿಕ್ಷಣ ಇಲಾಖೆ, ಕರ್ನಾಟಕ ಯೂನಿವರ್ಸಿಟಿ, ಸಮಗ್ರ ಅರ್ಥಶಾಸ್ತ್ರ, BA 5ನೇ ಸೆಮಿಸ್ಟರ್. ಇಂದಿನ ತರಗತಿ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳು. ರಾಷ್ಟ್ರೀಯ ಆದಾಯದಲ್ಲಿ ವಿವಿಧ ಪರಿಕಲ್ಪನೆಗಳಿವೆ. ಇದರಲ್ಲಿ ನಾವು ನೋಡ್ಬೋದು ರಾಷ್ಟ್ರೀಯ ಆದಾಯದ ವಿವಿಧ ಪರಿಕಲ್ಪನೆಗಳು, ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಆಫ್ ನ್ಯಾಷನಲ್ ಇನ್ಕಮ್. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಕ್ಕೆ ನಿವ್ವಳ ವಿದೇಶಿ ಗಳಿಕೆಯನ್ನು ಸೇರಿಸಿದಾಗ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಮಗೆ ಸಿಗುತ್ತೆ. ಏನು ಅಂದರೆ ನಾವು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಏನನ್ನು ಮಾಪನ ಮಾಡ್ತೀವಿ ಅಂದರೆ ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಅಂದರೆ 2019-20 ಅವಧಿಯಲ್ಲಿ ನಾವು ರಾಷ್ಟ್ರೀಯ ಆದಾಯವನ್ನು ಪರಿಗಣಿಸಿದ್ರೆ, ಯಾಕೆ 2019-20 ಅಂತೀವಿ ಅಂದರೆ ಭಾರತದ್ದು ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಆಗಿರೋದ್ರಿಂದ ನಮ್ಮ ಹಣಕಾಸಿನ ವರ್ಷ ಏಪ್ರಿಲ್ 1ರಿಂದ 2019 ಏಪ್ರಿಲ್ 1ರಿಂದ 2020 ಮಾರ್ಚ್ 31ರವರೆಗೆ ಬರುತ್ತೆ. ಒಂದು ಗೊತ್ತಾದ ವರ್ಷ ಅಂದರೆ ಈ 2019 ವರ್ಷ. ಆ ವರ್ಷದಲ್ಲಿ ಏನೆಲ್ಲ ಸರಕುಗಳು ಉತ್ಪಾದನೆ ಆದರೋ ಅದರ ಅಂತಿಮ ಸರಕು ಸೇವೆಗಳ ಮಾರುಕಟ್ಟೆ ಮೌಲ್ಯ ಎಷ್ಟು ಟನ್ನುಗಳ ಉತ್ಪಾದನೆ ಆಯಿತು ಅದನ್ನು ನಾವು ಪರಿಗಣಿಸಕ್ಕೆ ತೊಗೊಳ್ಳೋದಿಲ್ಲ. ಕೇವಲ ಮಾರುಕಟ್ಟೆ ಮೌಲ್ಯವನ್ನು ತೆಗೆದುಕೊಳ್ತೀವಿ. ಇಷ್ಟು ಕ್ವಿಂಟಾಲ್ಗೆ ಎಷ್ಟು ಬೆಲೆ ಇದೆ ಅದನ್ನು ತಗೊಳ್ತೀವಿ. ಆದ್ದರಿಂದ ಇಲ್ಲಿ ನೀವು ನೋಡ್ಬೋದು, ಒಂದು ದೇಶದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮೌಲ್ಯಕ್ಕೆ ನಿವ್ವಳ ವಿದೇಶಿ ಗಳಿಕೆಯನ್ನು ಸೇರಿಸಿದಾಗ ನಮಗೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಸಿಗುತ್ತೆ. ಅದನ್ನು ಇನ್ನೂ ಕೆಲವು ಪುಸ್ತಕದಲ್ಲಿ ನಾವು ನೋಡಿದ್ರೆ ಇದನ್ನು ನಿವ್ವಳ ಗಳಿಕೆಯ ಬದಲು ಸವಕಳಿ ವೆಚ್ಚವನ್ನು ಸಹ ನಾವು ಅಲ್ಲಿ ಸೇರಿಸ್ತೀವಿ. ಸೂತ್ರದ ಮೂಲಕ ಸಹ ತಿಳಿಸ್ಬೋದು. ಒಟ್ಟು ರಾಷ್ಟ್ರೀಯ ಉತ್ಪನ್ನ ಒಟ್ಟು ದೇಶೀಯ ಉತ್ಪನ್ನ ಪ್ಲಸ್ ನಿವ್ವಳ ವಿದೇಶಿ ಗಳಿಕೆ ಅಂತ ನಾವು ಕರೀಬೋದು. ಕೆಲವು ಪುಸ್ತಕಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಿವ್ವಳ ರಾಷ್ಟ್ರೀಯ ಉತ್ಪನ್ನಕ್ಕೆ ಸವಕಳಿ ವೆಚ್ಚ ಸೇರಿಸಿದಾಗ ಸಹ ನಮಗೆ ಇದು ಬರುತ್ತೆ. ಸೂತ್ರದಲ್ಲಿ ನಾವು ಹೀಗೆ ಹೇಳ್ಬೋದು, GNP NNP ಪ್ಲಸ್ ಡಿಪ್ರಿಸಿಯೇಷನ್ ಅಂತಲೂ ಕರಿತೀವಿ. ಮತ್ತು GNP ಅಟ್ ಫ್ಯಾಕ್ಟರ್ ಕಾಸ್ಟ್ GDP ಅಟ್ FC ಫ್ಯಾಕ್ಟರ್ ಕಾಸ್ಟ್ ಪ್ಲಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು ನಾವು ಮಾಪನ ಮಾಡಬೇಕಾದ್ರೆ ಕೆಲವೊಂದು ಅಂಶಗಳನ್ನು ಪರಿಗಣನೆಗೆ ತೋರಿಸ್ತೀವಿ. ಒಂದು, ಹಣರೂಪಿ ಮಾಪನ. ಇದನ್ನು ಹಣ ಮಾರುಕಟ್ಟೆ ಮೌಲ್ಯದಲ್ಲಿ ಮಾಪನ ಮಾಡ್ತೀವಿ. ಕೇವಲ ಅಂತಿಮ ಸರಕು ಸೇವೆಗಳನ್ನು ಮಾತ್ರ ಇಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಮಾರುಕಟ್ಟೆಗೆ ಬಂದಂತಹ ಸರಕು ಸೇವೆಯನ್ನು ಮಾತ್ರ ನಾವು ಇಲ್ಲಿ ಗಣನೆಗೆ ತೆಗೆದುಕೊಳ್ತೀವಿ. ಮತ್ತು ಪುಕ್ಕಟೆ ಸರಕು ಮತ್ತು ಸೇವೆಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಲ್ಲ. ಫ್ರೀ ಆಫ್ ಸರ್ವಿಸ್ ಕೊಟ್ಟಿರ್ತಾರೆ, ಅದನ್ನೆಲ್ಲ ನಾವು ಇಲ್ಲಿ ತೆಗೆದುಕೊಳ್ಳಲ್ಲ. ಕೇವಲ ಅದು ಹಣದ ರೂಪದಲ್ಲಿ ಬಂದರೆ ಮಾತ್ರ ಅದನ್ನು ಪರಿಗಣನೆಗೆ ತಗೊಳ್ತೀವಿ. ಮತ್ತು ಪ್ರಸ್ತುತ ವರ್ಷದಲ್ಲಿ ಉತ್ಪಾದನೆಯಾಗದ ವಸ್ತುಗಳನ್ನು ಸಹ ನಾವು ಗಣನೆಗೆ ತೆಗೆದುಕೊಳ್ಳಲ್ಲ. ಯಾವ ವರ್ಷದಲ್ಲಿ ಉತ್ಪಾದನೆಯಾಗಿದೆ ಅದನ್ನು ಮಾತ್ರ ನಾವು ತೆಗೆದುಕೊಳ್ತೀವಿ ಪ್ರಸ್ತುತ ವರ್ಷದಲ್ಲಿ. ಬೆಲೆಯಲ್ಲಾಗುವ ಬದಲಾವಣೆ, ಲಾಭ ನಷ್ಟಗಳನ್ನು ಸಹ ಇದರಲ್ಲಿ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಕಾನೂನು ಬಾಹಿರವಾಗಿ ಏನೆಲ್ಲ ಸಂಪಾದನೆ ಆಗಿರುತ್ತೋ ಅದನ್ನೆಲ್ಲ ನಾವು ಇದರಲ್ಲಿ ಪರಿಗಣನೆ ತೆಗೆದುಕೊಳ್ಳೋದಿಲ್ಲ. ಈ ಒಟ್ಟು ರಾಷ್ಟ್ರೀಯ ಉತ್ಪನ್ನವನ್ನು 3 ವಿಧಾನಗಳಲ್ಲಿ ನಾವು ಮಾಪನ ಮಾಡ್ತೀವಿ. ಒಂದು ಆದಾಯ ವಿಧಾನ, ಖರ್ಚಿನ ವಿಧಾನ ಮತ್ತು ಮೌಲ್ಯ ಸೇರಿಸುವ ವಿಧಾನ, ವ್ಯಾಲ್ಯೂ ಆ್ಯಡೆಡ್ ಮೆಥಡ್ ಅಂತ ಕರಿತೀವಿ. ಎರಡನೇದು ನಿವ್ವಳ ರಾಷ್ಟ್ರೀಯ ಉತ್ಪನ್ನ. ನಿವ್ವಳ ರಾಷ್ಟ್ರೀಯ ಉತ್ಪನ್ನದಲ್ಲಿ ಕೇವಲ ಒಂದು ಸವಕಳಿ ವೆಚ್ಚವನ್ನು ನಾವು ಮೈನಸ್ ಮಾಡ್ತೀವಿ. ಸೇಮು ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಏನಿತ್ತು, ಒಂದು ರಾಷ್ಟ್ರದಲ್ಲಿ ಒಂದು ಗೊತ್ತಾದ ವರ್ಷದಲ್ಲಿ ಉತ್ಪಾದನೆಯಾದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ. ಆ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯದಲ್ಲಿ ಸವಕಳಿ ವೆಚ್ಚವನ್ನು ನಾವು ಕಳೆದಾಗ ನಮಗೆ ಇಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಬರುತ್ತೆ. ಸವಕಳಿ ವೆಚ್ಚ ಅಂದರೆ ಯಾವುದಾದ್ರೂ ಯಂತ್ರೋಪಕರಣಗಳನ್ನು ನಾವು ಬಳಸಿದಾಗ, ಆ ಯಂತ್ರೋಪಕರಣಗಳು ಮತ್ತು ಬಂಡವಾಳ ಸರಕುಗಳನ್ನು ಬಳಸಿದಾಗ ಅದು ಸವೆದು ಹೋಗುವ ಅಥವಾ ಹಾಳಾಗುವ ಗುಣ ಇದೆ. ಈ ಹಾಳಾಗುವ ಮತ್ತು ಸವೆದು ಹೋಗುವ ಇದನ್ನು ನಾವು ದುರಸ್ತಿ ವೆಚ್ಚವನ್ನು ಸವಕಳಿ ವೆಚ್ಚ ಅಂತ ಕರಿತೀವಿ, ಡಿಪ್ರಿಸಿಯೇಷನ್. ನೀವು ಹುಡುಗರು ಮೋಟರ್ ಸೈಕಲ್ನ ಓಡಿಸ್ತೀರಿ, ಆ ಮೋಟರ್ ಸೈಕಲ್ ಅಥವಾ
ಬೈಸಿಕಲ್ಸ್ನ ಬೆಲೆ ಏನಿದೆ ಪ್ರತಿ ವರ್ಷ ಕಡಿಮೆ ಮಾಡ್ಕೊಂಡು ಹೋಗ್ತಾರೆ. ಯಾಕಂದರೆ ಅದು ಬಳಸ್ತಾ ಅದರ ಸವೆದು ಹೋಗುತ್ತೆ. ಆದ್ದರಿಂದ ಅದನ್ನು ಸವಕಳಿ ವೆಚ್ಚ, ಅದೇ ಯಂತ್ರೋಪಕರಣಗಳಲ್ಲೂ ಸಹ ನಾವೊಂದು ರಿಪೇರಿ ಅಂತ ಕರಿತೀವಿ, ಸವಕಳಿ ಅಂತ ಕರಿತೀವಿ. ಈ ವರ್ಷ 60,000 ರೂಪಾಯಿ ಇರೋದು ಬರೋ ವರ್ಷಕ್ಕೆ 58,000 ಅಥವಾ 55,000ಕ್ಕೆ ಇಳಿಬೋದು. ಯಾಕಂದರೆ ಅದರ ಸವಕಳಿ ವೆಚ್ಚ ಬರುತ್ತೆ. ಅದೇ ರೀತಿ ಒಟ್ಟು ದೇಶೀಯ ಉತ್ಪನ್ನ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, GDP. ಇಲ್ಲಿ GDPಯನ್ನು ನಾವು 2 ವಿಧದಲ್ಲಿ ಅಧ್ಯಯನ ಮಾಡ್ತೀವಿ. ಒಂದು ಮಾರುಕಟ್ಟೆ ಬೆಲೆಯಲ್ಲಿ, ಇನ್ನೊಂದು ಉತ್ಪಾದನಾಂಗಗಳ ಬೆಲೆಯಲ್ಲಿ. ಮಾರುಕಟ್ಟೆ ಬೆಲೆಯಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಒಂದು ಆರ್ಥಿಕತೆಯೊಂದರಲ್ಲಿ ಒಂದು ವರ್ಷದಲ್ಲಿ ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಪರಿಚಲನೆಯ ಇದು ಮಾಪಕವಾಗಿದೆ. ಅದನ್ನು ಸರಕು ಮತ್ತು ಸೇವೆಗಳ ಉತ್ಪಾದನೆಗಳನ್ನು ಮಾರುಕಟ್ಟೆ ಬೆಲೆಗಳಲ್ಲಿ ಮೌಲ್ಯದ ಅಂದಾಜು ಮಾಡಿ ನಾವು ಒಟ್ಟು ಸೇರಿಸಿದಾಗ ನಮಗೆ ಈ GDP ಲಭ್ಯವಾಗುತ್ತೆ. ಇಲ್ಲಿ ನೀವೊಂದು ನೋಡ್ಬೋದು, ಕೇವಲ ಇದು ದೇಶದ ಒಳಗಡೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳನ್ನು ತೆಗೆದುಕೊಳ್ತೀವಿ. ಉದಾಹರಣೆಗೆ ಭಾರತದ ರಾಷ್ಟ್ರೀಯ ಆದಾಯ ಅಂದರೆ ಭಾರತದ ಗಡಿಯೊಳಗೆ, ಭಾರತ ದೇಶದಲ್ಲಿ ಏನು ಉತ್ಪಾದನೆಯಾಗಿದೆ, ಅಥವಾ ಅಮೇರಿಕಾದಿದ್ದರೆ ಅಮೇರಿಕಾ ದೇಶದಲ್ಲಿ ಏನು ಉತ್ಪಾದನೆಯಾಗಿದೆ. ಇದು ಕೇವಲ ಆ ದೇಶದ ಒಳಗಡೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳು ಅಂತ ನಾವು ಹೇಳ್ಬೋದು. ಅದರ ಮೌಲ್ಯವನ್ನು ತೆಗೆದುಕೊಳ್ತೀವಿ. ಅದೇ ಉತ್ಪಾದನಾಂಗಗಳ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಅಂದರೆ ಉತ್ಪಾದನಾಂಗಗಳು ಆದಾಯದ ಮೊತ್ತವನ್ನು ಪ್ರತಿನಿಧಿಸಿ ಒಳಗಡೆ ಉತ್ಪಾದನೆಯಾಗುವ ಸರಕು ಮತ್ತು ಸೇವೆಗಳ ಮೌಲ್ಯ ಇದಾಗಿದೆ. ಇದರಲ್ಲೂ ಹೇಳ್ಬೋದು, ಒಂದು ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ ತೊಗೊಳ್ತೀವಿ, ಇನ್ನೊಂದು ಉತ್ಪಾದನಾಂಗಗಳು ಪ್ರತಿಫಲ ಪಡೆಯುತ್ತವೆ ಆದಾಯ. ಆ ಆದಾಯಗಳನ್ನು ನಾವು ಕೂಡಿಸಿದಾಗ ನಮಗೆ ಇಲ್ಲಿ ರಾಷ್ಟ್ರೀಯ ಆದಾಯ ಸಿಗುತ್ತೆ. ಅದು ಕೇವಲ ದೇಶದ ಒಳಗಡೆ ಉತ್ಪಾದನೆಯಾಗುವಂಥ ಸರಕುಗಳು. ಇದರಲ್ಲಿ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನದಿಂದ ಪರೋಕ್ಷ ತೆರಿಗೆಗಳನ್ನು ಕಳೆದು ಮತ್ತು ಸಹಾಯಧನವನ್ನು ಸೇರಿಸಿದಾಗ ನಮಗೆ ಇದು ಆದಾಯಕ್ಕೆ ಸಮವಾಗುತ್ತೆ. ಇದನ್ನು ಸಹ ಹೇಳ್ಬೋದು. ಉತ್ಪಾದನಾಂಗಗಳಲ್ಲಿ ಬೆಲೆ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಮಾರುಕಟ್ಟೆ ಬೆಲೆಗಳಲ್ಲಿ ಒಟ್ಟು ರಾಷ್ಟ್ರೀಯ ಉತ್ಪನ್ನ ಮೈನಸ್ ಪರೋಕ್ಷ ತೆರಿಗೆ ಪ್ಲಸ್ ಸಹಾಯಧನ ಸೇರಿಸಿದಾಗ ನಮಗಿಲ್ಲಿ ಉತ್ಪಾದನಾಂಗ ಬೆಳೆಗಳಲ್ಲಿ ಒಟ್ಟು ದೇಶೀಯ ಉತ್ಪನ್ನ ಲಭ್ಯವಾಗುತ್ತೆ. ಮತ್ತೊಂದು ನಿವ್ವಳ ದೇಶೀಯ ಉತ್ಪನ್ನ, ನೆಟ್ ಡೊಮೆಸ್ಟಿಕ್ ಪ್ರಾಡಕ್ಟ್, NDP ಅಂತ ಕರಿತೀವಿ. GDPಯಲ್ಲಿ ಸವಕಳಿ ವೆಚ್ಚವನ್ನು ಕಲಿಯೋದು. ಸವಕಳಿ ವೆಚ್ಚ ಕಳೆದಾಗ ನಮಗೆ ಇದು NDP ಸಿಗುತ್ತೆ. ಇದು ಅಷ್ಟೇ, ದೇಶದ ಒಳಗಡೆ ಉತ್ಪಾದಿಸಲಾದ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಬೆಲೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದಾಗ ನಮಗೆ ನಿವ್ವಳ ದೇಶೀಯ ಉತ್ಪನ್ನ ಸಿಗುತ್ತೆ. ಅಂದರೆ ಒಟ್ಟು ದೇಶೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದ್ರೆ ನಮಗೆ ನಿವ್ವಳ ದೇಶೀಯ ಉತ್ಪನ್ನ ಸಿಗುತ್ತೆ. ನಿವ್ವಳ ದೇಶೀಯ ಉತ್ಪನ್ನ ಒಟ್ಟು ದೇಶೀಯ ಉತ್ಪನ್ನಕ್ಕಿಂತ ಅತ್ಯಂತ ಉಪಯುಕ್ತವಾಗಿದೆ ಅಂತ ಸಹ ನಾವು ಹೇಳ್ಬೋದು. ತಲಾದಾಯ, ಪರ್ ಕ್ಯಾಪಿಟಾ ಇನ್ಕಮ್ ಅಂತ. ಇದು ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ವರ್ಷದ ಸರಾಸರಿ ಆದಾಯವನ್ನು ನಾವು ತಲಾದಾಯ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ತಿಂಗಳಿಗೆ ಒಂದು 10,000 ರೂಪಾಯಿ ದುಡಿತಾ ಇದ್ದರೆ ಒಂದು ವರ್ಷದಲ್ಲಿ ಅವನು 1,20,000 ರೂಪಾಯಿ ಆದಾಯವನ್ನು ಪಡಿತಾನೆ. ಆ ಆದಾಯವನ್ನು ನಾವು ಏನು ಸರಾಸರಿ ಆದಾಯ ಅಂತ ಕರಿತೀವಿ. ಆದರೆ ಅದನ್ನು ಒಟ್ಟು ಜನಸಂಖ್ಯೆಯಲ್ಲಿ ಇದು ಮಾಡ್ತೀವಿ. ಒಟ್ಟಾರೆಯಾಗಿ ತೊಗೊಂಡ್ರೆ ಕೇವಲ ಒಬ್ಬ ವ್ಯಕ್ತಿಗೆ ಅದು ನಾವು ತೊಗೊಳಲ್ಲ, ಎಲ್ಲ ವ್ಯಕ್ತಿಗಳ ವರ್ಷದ ಆದಾಯವನ್ನು ಜನಸಂಖ್ಯೆಯಿಂದ ನಾವು ಭಾಗ ಮಾಡಿದ್ರೆ ಇದು ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ರಾಷ್ಟ್ರದ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ವರ್ಷದ ಸರಾಸರಿ ಆದಾಯವನ್ನು ತಲಾದಾಯ ಎನ್ನಲಾಗುತ್ತೆ. ರಾಷ್ಟ್ರೀಯ ಆದಾಯವನ್ನು ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದಾಗ ನಮಗೆ ತಲಾದಾಯ ಲಭ್ಯವಾಗುತ್ತೆ. ಆದ್ದರಿಂದ ತಲಾದಾಯ ಅನ್ನೋದು ಒಂದು ರಾಷ್ಟ್ರದ ಜನರ ಸರಾಸರಿ ಆದಾಯ ಆಗಿದೆ. ವೈಯಕ್ತಿಕ ಆದಾಯ, ಪರ್ಸನಲ್ ಇನ್ಕಮ್. ಇದು ಅಷ್ಟೇ, ಒಂದು ವರ್ಷದ ಅವಧಿಯಲ್ಲಿ ಒಂದು ರಾಷ್ಟ್ರದ ಎಲ್ಲ ವ್ಯಕ್ತಿಗಳು ಪಡೆಯುವ ಆದಾಯದ ಒಟ್ಟು ಮೊತ್ತವೇ ವೈಯಕ್ತಿಕ ಆದಾಯ ಅಂತ ಕರಿತೀವಿ. ಆದ್ದರಿಂದ ವೈಯಕ್ತಿಕ ಆದಾಯ ಎಂಬುದು ವಿವಿಧ ವ್ಯಕ್ತಿಗಳು ಪಡೆಯುವ ಆದಾಯದ ಮೊತ್ತ ಆಗಿರುತ್ತೆ. ಈ ರಾಷ್ಟ್ರೀಯ ಆದಾಯದಿಂದ ಕೆಲವೊಂದು ಅಂಶಗಳನ್ನು ಕಳೆದಾಗ ನಮಗೆ ಆದಾಯ ಸಿಗುತ್ತೆ, ವೈಯಕ್ತಿಕ ಆದಾಯ ಸಿಗುತ್ತೆ. ಉದಾಹರಣೆಗೆ ಇಲ್ಲಿ ವೈಯಕ್ತಿಕ ಆದಾಯ ಅನ್ನೋದು ರಾಷ್ಟ್ರೀಯ ಆದಾಯದಲ್ಲಿ ಕಂಪನಿ ಆದಾಯ ತೆರಿಗೆಯನ್ನು ಮೈನಸ್ ಮಾಡ್ತೀವಿ,
ಹಂಚಿಕೆಯಾಗದ ಕಂಪನಿಯ ಲಾಭವನ್ನು ಮೈನಸ್ ಮಾಡಬೇಕು, ಸಾಮಾಜಿಕ ಭದ್ರತಾ ಕೊಡುಗೆಗಳನ್ನು ಮೈನಸ್ ಮಾಡಬೇಕು ಮತ್ತು ವರ್ಗಾವಣೆ ಗಳಿಕೆಗಳನ್ನು ಅಲ್ಲಿ ಸೇರಿಸಿದಾಗ ನಮಗೆ ವೈಯಕ್ತಿಕ ಆದಾಯ ಸಿಗುತ್ತೆ. ಮತ್ತೊಂದು ಪರಿಕಲ್ಪನೆ ವಿನಿಯೋಗಿಸಬಹುದಾದ ಆದಾಯ, ಡಿಸ್ಪೋಸಬಲ್ ಇನ್ಕಮ್. ನಮಗೆ ಗೊತ್ತು, ಜನರು ತಾವು ಗಳಿಸಿದಂಥ ಎಲ್ಲ ಆದಾಯವನ್ನು ಅವರು ಖರ್ಚು ಮಾಡೋದಕ್ಕೆ ಅವ್ರಿಗೆ ಸಿಗಲ್ಲ. ಯಾಕಂದರೆ ತಾವು ಗಳಿಸಿದಂಥ ಆದಾಯದಲ್ಲಿ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಪಾವತಿ ಮಾಡಬೇಕಾಗತ್ತೆ. ಆ ಪಾವತಿಯನ್ನು ನಾವೇನಂತ ಕರಿತೀವಿ ಅಂದರೆ ನೇರ ತೆರಿಗೆ. ನೇರ ತೆರಿಗೆಯನ್ನು ನಾವು ಕಳೆದಾಗ ನಮಗೆ ಖರ್ಚು ಮಾಡಬಹುದಾದ ಅಥವಾ ವಿನಿಯೋಗಿಸಬಹುದಾದ ಆದಾಯ ಲಭ್ಯವಾಗುತ್ತೆ ಅಲ್ವಾ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಒಂದು ವರ್ಷದಲ್ಲಿ ಎಷ್ಟು ಆದಾಯ ಪಡ್ಕೊಳ್ತಾನೋ ಆ ಆದಾಯದ ಮೇಲೆ ಸರ್ಕಾರ ತೆರಿಗೆ ವಿಧಿಸುತ್ತೆ. ಆ ತೆರಿಗೆ ನಂತರ, ತೆರಿಗೆ ಪಾವತಿಸಿದ ನಂತರ ಉಳಿಯುವ ಹಣವನ್ನು ನಾವು ವಿನಿಯೋಗಿಸಬಹುದಾದ ಆದಾಯ ಅಂತ ಕರಿತೀವಿ. ಇಷ್ಟೇ ಅಲ್ದಿರ ಮತ್ತೊಂದು ರೀತಿಯಲ್ಲೂ ಸಹ ಹೇಳ್ಬೋದು, ಜನರು ತಮ್ಮ ಬಳಿ ಲಭ್ಯವಿರುವ ಒಟ್ಟು ಆದಾಯವನ್ನು ಕೆಲ ಭಾಗವನ್ನು ಮಾತ್ರ ಅವರು ಅನುಭವಕ್ಕೆ ವ್ಯಯ ಮಾಡ್ತಾರೆ, ಮತ್ತು ಭವಿಷ್ಯಕ್ಕಾಗಿ ಅವರು ಉಳಿತಾಯ ಮಾಡ್ತಾರೆ ಅಲ್ವಾ. ನಿಮ್ಮ ಮನೆಗಳಲ್ಲೇ ಹೋಗಿ ಕೇಳಿ, ಬಂದಂಥ ಎಲ್ಲ ಆದಾಯವನ್ನು ಅನುಭೋಗದ ಮೇಲೆ ಖರ್ಚು ಮಾಡ್ತಾರಾ? ಇಲ್ಲ ಅಲ್ಲ, ಅವರು ಉಳಿತಾಯಕ್ಕೂ ಸಹ ಮಾಡ್ತಾರೆ. ಆದ್ದರಿಂದ ಅದನ್ನು ವಿನಿಯೋಗಿಸಬಹುದಾದ ಆದಾಯದಲ್ಲಿ ಅನುಭೋಗ ವೆಚ್ಚ ಮತ್ತು ಉಳಿತಾಯ ಅಂತ ನಾವು ಹೇಳ್ಬೋದು. ನಾಮರೂಪ ಮತ್ತು ನೈಜ ರಾಷ್ಟ್ರೀಯ ಆದಾಯ, ನಾಮಿನಲ್ ಆ್ಯಂಡ್ ರಿಯಲ್ ನ್ಯಾಷನಲ್ ಇನ್ಕಮ್. ಪ್ರಸ್ತುತ ಬೆಲೆಗಳಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ಆದಾಯವನ್ನು ನಾವು ನಾಮರೂಪ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಪ್ರಸ್ತುತ ಬೆಲೆಗಳಲ್ಲಿ ಅಂದರೆ ಕರೆಂಟ್ ಪ್ರೈಸಸ್. ಉದಾಹರಣೆಗೆ ಇವಾಗ ಈರುಳ್ಳಿ ಬೆಲೆ 1 kg 50 ರೂಪಾಯಿ ಇದೆ. ಆ 50 ರೂಪಾಯಲ್ಲಿ ಎಷ್ಟು ಲಕ್ಷ ಕ್ವಿಂಟಾಲ್ಗಳು ಉತ್ಪಾದನೆ ಆಗಿದೆಯೋ ಅದರ ಬೆಲೆಯನ್ನು ತೊಗೊಳ್ತೀವಿ. ಆ ಕ್ವಿಂಟಾಲು 50 ರೂಪಾಯಿ ಲೆಕ್ಕದಲ್ಲಿ KGಗೆ ಲೆಕ್ಕ ತಗೊಂಡು ನಾವು ತೊಗೊಳ್ತೀವಿ. ಇವಾಗಿರೋ ಪ್ರಸ್ತುತ ಬೆಲೆಯಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದಾಗ ನಮಗೆ ರಾಷ್ಟ್ರೀಯ ಆದಾಯ ಲಭ್ಯವಾಗುತ್ತೆ. ಅದು ಪ್ರಸ್ತುತ ಬೆಲೆಗಳಲ್ಲಿ. ಇದು ಹಣ ರೂಪದಲ್ಲಿ ನಾವು ಮೌಲ್ಯ ಮಾಡೋದು. ರಾಷ್ಟ್ರೀಯ ಆದಾಯ ನಾವು ಯಾವಾಗೂ ಹಣ ರೂಪದಲ್ಲೇ ಮಾಡ್ತೀವಿ, ಆದರೆ ಇಲ್ಲಿ ಪ್ರಸ್ತುತ ಬೆಲೆಯಲ್ಲಿ ಇವಾಗ ಏನು ಬೆಲೆ ಇದೆ ಆ ಬೆಲೆಗಳಲ್ಲಿ ನಾವು ಮಾಪನ ಮಾಡ್ತೀವಿ. ಮತ್ತೊಂದು ನೈಜ ರಾಷ್ಟ್ರೀಯ ಆದಾಯ. ನೈಜ ರಾಷ್ಟ್ರೀಯ ಆದಾಯವನ್ನು ನಾವು ಆಧಾರ ವರ್ಷವನ್ನು ತೆಗೆದುಕೊಂಡು ಆ ವರ್ಷದ ಸಾಮಾನ್ಯ ಬೆಲೆಗಳ ಮಟ್ಟದ ಮೂಲಕ ನಾವು ವ್ಯಕ್ತಪಡಿಸುವ ರಾಷ್ಟ್ರೀಯ ಆದಾಯವನ್ನು ನೈಜ ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ. ಇಲ್ಲಿ ಆಧಾರ ವರ್ಷ ಅಂದರೆ ಏನು ಅಂತ ತಿಳ್ಕೊಬೋದು. ಒಂದು ವರ್ಷ, ಸಾಮಾನ್ಯ ವರ್ಷವನ್ನು ಆಧಾರ ವರ್ಷವಾಗಿ ಇಟ್ಕೊಳ್ತೀವಿ. ಆ ವರ್ಷದಲ್ಲಿ ಬರಗಾಲ ಇರ್ಬೋದು, ಪ್ರವಾಹ ಇರ್ಬೋದು, ಯುದ್ಧೋಪಗಳು ಇರ್ಬೋದು, ಭೂಕಂಪ ಇರ್ಬೋದು, ಸುನಾಮಿ ಇರ್ಬೋದು, ಈ ಯಾವುದೇ ಅನಾಹುತಗಳು ಸಂಭವಿಸದೇ ಇರುವಂತಹ ಒಂದು ವರ್ಷವನ್ನು ಸಾಮಾನ್ಯ ವರ್ಷ ಆಗಿ ತಗೊಳ್ತೀವಿ. ಆ ವರ್ಷದಲ್ಲಿ ಬೆಲೆಗಳು ಸಾಮಾನ್ಯವಾಗಿರುತ್ತೆ, ಹೆಚ್ಚಾಗೂ ಇರಲ್ಲ, ಕಡಿಮೆನೂ ಇರೋದಿಲ್ಲ. ಆವಾಗ ಬೆಲೆಗಳು ಸಾಮಾನ್ಯವಾಗಿರುತ್ತೆ. ಇವಾಗ ಹೇಳೋದ್ನಲ್ಲ ಹಿಂದೆ, ಇವಾಗ ಪ್ರಸ್ತುತ ಬೆಲೆ ಎಷ್ಟು? 50 ರೂಪಾಯಿ ಈರುಳ್ಳಿಗೆ. ಆದರೆ ಸಾಮಾನ್ಯವಾಗಿ ಈರುಳ್ಳಿ ಬೆಲೆ ಎಷ್ಟಿರುತ್ತೆ? ಒಂದು 10 ರಿಂದ 20 ರೂಪಾಯಿ ಇರ್ಬೋದು KGಗೆ. ಆ ಬೆಲೆಯಲ್ಲಿ ತಗೊಂಡ್ಕೊಂಡು ಇವಾಗ ನಾವು ಮಾಪನ ಮಾಡ್ತೀವಿ. ಇವಾಗ ಪ್ರಸ್ತುತ ಆಧಾರ ವರ್ಷ 2011-12 ನಾವು ಭಾರತದಲ್ಲಿ ಆಧಾರ ವರ್ಷವಾಗಿ ಇಟ್ಕೊಂಡಿದ್ದೀವಿ. ಆ ಆಧಾರ ವರ್ಷಕ್ಕೆ ನಾವು ಹೋಲಿಕೆ ಮಾಡಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡ್ತೀವಿ. ಯಾಕೆ ಈ ಎರಡು ಪರಿಕಲ್ಪನೆಗಳನ್ನು ನಾವು ಮಾಪನ ಮಾಡ್ತೀವಿ ಅಂದರೆ, ಪ್ರಸ್ತುತ ಬೆಲೆಗಳಲ್ಲಿ ನಾವು ಮಾಪನ ಮಾಡಿದಾಗ ಕೆಲವು ಸಲ ಏನಾಗ್ಬೋದು, ರಾಷ್ಟ್ರೀಯ ಉತ್ಪಾದನೆ ತುಂಬ ಕಡಿಮೆ ಇದ್ದರೂ ಸಹ ಬೆಲೆಗಳು ತುಂಬ ಹೆಚ್ಚಾಗಿ ಉತ್ಪಾದನೆ ಜಾಸ್ತಿ ಆಗ್ತಾ ಇರ್ಬೋದು. ಅಥವಾ ಕೆಲವು ಸಮಯದಲ್ಲಿ ಬೆಲೆಗಳು ಕಡಿಮೆ ಆಗಿ ಉತ್ಪಾದನೆ ಅಷ್ಟೇ ಇದ್ದರೂ ಕಡಿಮೆ ಉತ್ಪಾದನೆಯಾಗಿ ಕಾಣ್ಬೋದು. ಆದ್ದರಿಂದ ನಾವು ನೈಜ ರಾಷ್ಟ್ರೀಯ ಆದಾಯದಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದಾಗ ನಮಗೆ ಸರಿಯಾದ ಅಂಕಿ ಅಂಶಗಳು ಸಿಗುತ್ತೆ. ಅದು ಈ ಸೂತ್ರ ಕೊಟ್ಟಿದ್ದೀವಿ ನೋಡಿ, ಆ ಸೂತ್ರದ ಮೂಲಕ ನಾವು ಇದನ್ನು ಮಾಪನ ಮಾಡ್ತೀವಿ. ನೈಜ ನಿವ್ವಳ ರಾಷ್ಟ್ರೀಯ ಉತ್ಪನ್ನ = ಪ್ರಸ್ತುತ ವರ್ಷದ ನಿವ್ವಳ ರಾಷ್ಟ್ರೀಯ ಉತ್ಪನ್ನ ಇಂಟು ಆಧಾರ ವರ್ಷದ ಸೂಚ್ಯಾಂಕ / ಪ್ರಸ್ತುತ ವರ್ಷದ ಸೂಚ್ಯಾಂಕ. ಇಂಡೆಕ್ಸಲ್ಲಿ ನಾವು ಸೂಚ್ಯಾಂಕಗಳಲ್ಲಿ ಇದನ್ನು ಮಾಪನ ಮಾಡಿದಾಗ ನಮ್ಗೆ ಸರಿಯಾದ ಮಾಹಿತಿ ಸಿಗುತ್ತೆ. ಆಧಾರ ವರ್ಷದ ಸೂಚ್ಯಾಂಕ ಯಾವಾಗಲೂ 100 ತಗೊಳ್ತೀವಿ. 100. ಇಂದಿನ ತರಗತಿಯಲ್ಲಿ ನಾವು ರಾಷ್ಟ್ರೀಯ ಆದಾಯ ವಿವಿಧ ಪರಿಕಲ್ಪನೆಯನ್ನು ಅಧ್ಯಯನ ಮಾಡಿದ್ರಿ. ಥ್ಯಾಂಕ್ ಯು.